ಅಂತ ನನ್ನ ಮೇಲೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಸ್ವಾಮಿ. ನನ್ನ ಹೆಸರಲ್ಲಿರೋ ಖುಷಿನ ನನ್ನ ಜೀವನದಲ್ಲಿ ಇಲ್ಲದರಾಗಿದೆ. ಆದರೂ ನಾನು ನಿನ್ ಮಾಡ್ದಿರೋ ಪೂಜೆ ಇಲ್ಲ, ಮಾಡಿಸ್ಕೊಂಡಿರೋ ಹೋಮ ಇಲ್ಲ. ನೀನು ಮಾತ್ರ ನನ್ನ ಮೇಲೆ ಕರುಣೆನ ತೋರಿಸ್ತಿಲ್ಲ. ಇದುವರೆಗೂ 17 ಮದುವೆ ಸಂಬಂಧಗಳು ಕ್ಯಾನ್ಸಲ್ ಆಗಿದೆ. ಈ ಮದುವೆಗಾದರೂ ಯಾವುದೇ ಗಂಡಾಂತರ ಬರದೆ ಎಲ್ಲ ಒಳ್ಳೇದಾಗೋ ಥರ ನೋಡ್ಕೋ ಸ್ವಾಮಿ. ಬ್ರದರ್, ಕುಶಲ್ ಬ್ರದರ್, ಬ್ರದರ್, ಬ್ರದರ್. ಅಯ್ಯ ಬಾಬೋಯ್, ಇವನ್ಯಾಕೆ ಬಂದ? ಇವನೇ ನನ್ನ ಜೀವನಕ್ಕೆ ಒಂದು ದೊಡ್ಡ ಗಂಡಾಂತರ. ಇವನಿಗೆ ಏನಾದರೂ ನಾನು ಇವಾಗ ಕಾಣಿಸಿದ್ದೀನಿ ಅಂದರೆ ಈ ಮದುವೆ ಕೂಡ ಫಸಾಕ್. ಬ್ರದರ್, ಏನ್ ಬ್ರದರ್ ನೋಡಿ ಬಚ್ಚಿಕೊಂತಿದ್ದೀರಾ? ಆ ಥರ ಏನಿಲ್ಲ, ಸ್ವಲ್ಪ ಕೆಲಸ ಇದೆ, ಈವ್ನಿಂಗ್ ಸಿಗ್ತೀನಿ. ಹುಡುಗಿ ನೋಡಕ್ಕೆ ತಾನೇ? ನಿಂಗೆ ಗೊತ್ತಾಯ್ತು? ನಿಂಗೆ ಯಾರು ಹೇಳಿದ್ರು? ಅಮ್ಮ ಹೇಳಿದ್ರು. ಅಮ್ಮನಾ? ಹಾ, ಇಲ್ಲಿರೋದು ಅಮ್ಮನೇ ಹೇಳಿದ್ದು. ಅಮ್ಮ, ಏನಾದ್ರು ಸಜೆಷನ್ ಬೇಕಿತ್ತಾ? ಲಾಸ್ಟ್ ಟೈಮ್ ನೀವು ಕೊಟ್ಟ ಸಜೆಷನ್ ಇಂದ ಏನಾಯ್ತು ಅಂತ ಇಲ್ಲಿ ತನಕ ಮರೆಯಕಂತ. ಪ್ಲೀಸ್ ನೀನು ಮಾತ್ರ ಸಜೆಷನ್ ಕೊಡ್ಬೇಡಲಿ. ನಾನೇನ್ ಮಾಡಿದೆ? ಏನು ಮಾಡ್ದ? ಅಂದ್ರೆ ನಾನು ನಿಮ್ಗೆ ಇಷ್ಟ ಆದಂಗೆನಾ? ಇಷ್ಟ ಆಗಿದ್ ಕಲ್ರಿ, ಇಷ್ಟೊಂದು ಮಾತ್ರ. ನಂಗೆ ತುಂಬಾ ಹ್ಯಾಪಿ ಆಗಿದೆ ದೀಪಿಕಾ ಅವರೇ. ಹೌದಾ? ಯಾಕೆ? ಯಾಕಂತ ಇಲ್ಲೇನ್ರಿ, ಇಷ್ಟೊಂದು ಸುಂದರವಾಗಿರೋ ಹುಡುಗಿಗೆ ನಾನು ಇಷ್ಟ ಆದ್ನಲ್ಲ. ನಿಮ್ಗೇನ್ರಿ ಕಮ್ಮಿ? ನೀವು ನೋಡಕ್ ಚೆನ್ನಾಗೇ ಇದ್ದೀರಲ್ಲ. ಮತ್ತೆ ಇನ್ನೇನಾದ್ರು ಕೇಳೋದಿದ್ಯಾ? ಆ ಥರ ಏನಿಲ್ಲ. ಯಾರಿಲ್ವಲ್ಲ? ಏನಿಲ್ಲ ರೀ. ಹೇಳಿ, ಇನ್ನು ಏನಾದ್ರು ಕೇಳೋದಿದ್ಯಾ? ಒಂದು ಕೇಳ್ಬೋದಾ? ಕೇಳಿ. ಕೇಳಿದ್ರೆ ಕೋಪ ಮಾಡ್ಕೋಬಾರ್ದು. ಹಾ ಹೇಳಿ, ಪರವಾಗಿಲ್ಲ. ಆರ್ ಯು ಆವಾಗ ಫಿಕ್ಸ್ ಆದೆ ಕಣು. ಲೈಫಲ್ಲಿ ಇನ್ಯಾವತ್ತು ನಿನ್ನ ಸಜೆಷನ್ ತಗೋಬಾರ್ದು ಅಂತ. ಇದೆಲ್ಲ ಕಾಮನ್ ಬ್ರೋ. ನಾನು ನೋಡ್ಸ್ಕೊಳ್ಳೋದಾ? ಅಲ್ಲ ಬ್ರೋ, ನೀವು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ಬ್ರೋ, ಅಷ್ಟೇ. ಇವಾಗ ನಾನು ಅಲ್ಲಿ ಹೋಗಿಲ್ಲ ಅಂದ್ರೆ ಹುಡುಗಿ ಅಲ್ಲ, ಹುಡುಗಿಯವ್ರ ಅಮ್ಮನೂ ಸಿಗಲ್ಲ. ಅಲ್ಲಿ ತನಕ ಸಿಪ್ಪೆ ತಿಂತರು. ಈವ್ನಿಂಗ್ ಬಂದು ಮೀಟ್ ಆಗ್ತೀನಿ. ಬ್ರೋ ಬ್ರೋ ಬ್ರೋ, ಆಲ್ ದ ಬೆಸ್ಟ್. ಓಕೆ.
ಆರ್ ಯು ಕುಶಾಲ್? ಹಾ, ನೀವು ಐ ಆಮ್ ಲಕ್ಕಿ. ಲಕ್ಷ್ಮಿ ಅಂತ ಹೇಳಿದ್ರಲ್ಲ. ಓ ಅದಾ, ಲಕ್ಷ್ಮಿ ಅನ್ನೋದು ಓಲ್ಡ್ ನೇಮ್ ಅಲ್ವಾ, ಅದಕ್ಕೆ ಲಕ್ಕಿಯಿಂದ ಮಾಡ್ಕೊಂಡ್ಬಿಟ್ಟೆ. ಹಾ, ಕೂತ್ಕೊಳ್ಳಿ. ಏನು ಇಷ್ಟೊಂದು ಸ್ಟೈಲಿಶ್ ಆಗವಳೆ, ನೋಡಿದ್ರೆ ಚೆನ್ನಾಗಿರಲ್ಲ ಬಿಡು. ನಿಮ್ಗೇನ್ ಬೇಕು? ನಿಮ್ಮಿಷ್ಟ. ಜ್ಯೂಸ್ ಕುಡಿತೀರಾ? ಸರಿ. 2 ಆಪಲ್ ಜ್ಯೂಸ್. ಸೊ ಹೇಳಿ ಕುಶಾಲ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಕೆಂಗೇರಿಯಲ್ಲಿ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಎಲ್ಲ ಹೋಗಿ ಒಂದು 30K ಬರುತ್ತೆ. ಮತ್ತೆ ನೀವು? ನಾನು ಇಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದೀನಿ. ಕಟ್ಟಿಂಗ್ ಎಲ್ಲ ಹೋಗಿ ಒಂದು 60K ಬರುತ್ತೆ. ನಮಗಿಂತ ಹೆಚ್ಚೆ. ಇನ್ನು ಮಿಕ್ಕಿದ ವಿಷಯಕ್ಕೆ ಬಂದರೆ, ವೀಕೆಂಡ್ಸ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಹೋಗ್ತೀನಿ. ಆಮೇಲೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಮತ್ತು ನೀವು? ನಾನು ಈ ಪಾರ್ಟಿ ಗಿಟಿಲ್ಲೂ ಹೋಗಲ್ಲ. ಅವಾಗ ಟೆಂಪಲ್ ಹೋಗ್ತಾ ಇರ್ತೀನಿ. ಮಂಡೇ ಶಿವನಿಂದ ಸ್ಟಾರ್ಟ್ ಮಾಡಿ ಸಂಡೇ ಸೂರ್ಯದೇವ ತನಕ ಪೂಜಿಸ್ತೀನಿ. ಮೂಡ್ ಚೆನ್ನಾಗಿಲ್ಲ ಅಂದರೆ ಆವಾಗ ಮ್ಯೂಸಿಕ್ ಕೇಳ್ತಿರ್ತೀನಿ. ಸೊ ನಿಮ್ಗಿಷ್ಟ ಆದಂಗೆನಾ? ಇವಾಗ ಏನಾದರೂ ನೋ ಅಂದ್ಬಿಟ್ಟು ಅನ್ಕೋ, ಮತ್ತೆ ಈ ಥರ ಹುಡುಗಿ ಸಿಗಲ್ಲ. ಮದುವೆ ಆದಮೇಲೆ ನಮ್ಗೆ ಇಷ್ಟ ಆಗೋ ಥರ ಚೇಂಜ್ ಮಾಡ್ಕೊಂಡು ಓಕೆ ಅಂದ್ಬಿಡೋಣ. ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ನನಗೋಕೆ, ಮತ್ತೆ ನಿಮಗೆ? ನಮ್ಗೆ ಓಕೆನಾ ಅಂದರೆ ನನಗೂ ಓಕೆನೆ. ಇನ್ನೇನಾದರೂ ಕೇಳೋದಿದೆಯಾ? ಏನಿಲ್ಲ. ಪರವಾಗಿಲ್ಲ, ಕೇಳಿ. ಆ ಥರ ಏನಿಲ್ಲ. ಏನೋ ಕೇಳಬೇಕಂತ ಕೇಳ್ದಿರೋ ಥರ ಇದೆ. ಪರವಾಗಿಲ್ಲ, ಕೇಳಿ. ಅಯ್ಯೋ, ಆ ಥರ ಏನಿಲ್ಲ. ನೀವೇನು ಕೇಳ್ಬೇಕಂತಿದ್ದೀರೋ ಅದು ನಂಗೆ ಚೆನ್ನಾಗಿ ಗೊತ್ತು. ಆರ್ ಯು ವರ್ಜಿನ್ ಅಂತಾನೆ ಅಲ್ವಾ? ನಿಮ್ಗೆ ಹೆಂಗೆ ಗೊತ್ತು? ಅಲ್ಲ, ಯಾವಾಗಲೂ ನೀವೇ ಎಂಕ್ವೈರಿ ಮಾಡ್ತೀರಲ್ಲ, ಅವಾಗವಾಗ ನಾವು ಎಂಕ್ವೈರಿ ಮಾಡ್ತೀವಿ. ಅವಾಗ ಗೊತ್ತಾಯ್ತು ನಿಮ್ಮ ಬಗ್ಗೆ. ಅಂದರೆ ಅದು ಬೇಕಂತಲ್ಲ, ಯಾವನೋ ಹೇಳೋದ್ರಿಂದ ಆ ಥರ ಗೊತ್ತಿಲ್ಲದೆ ಕೇಳ್ಬಿಟ್ಟೆ. ನೀವಂತಲ್ಲ ಬಿಡಿ, ಆಚೆ ತುಂಬ ಜನ ಇದೇ ಥರ ಆಲೋಚನೆ ಮಾಡ್ತಿದ್ದಾರೆ. ಆದರೂ ಒಂದು ಹುಡುಗಿ ಸ್ಟೈಲಿಶ್ ಆಗಿದ್ದಾಳಂತಾನೋ, ಹುಡುಗರ ಜೊತೆ ಕ್ಲೋಸ್ ಇದ್ದಾಳಂತಾನೋ ಅವಳೇನು ತಪ್ಪು ಮಾಡ್ದಂಗಲ್ಲ. ನಿಮ್ಮ ಲೈಫ್ ನೀವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿ ನಮ್ಮ ಲೈಫ್ ಎಂಜಾಯ್ ಮಾಡ್ಬೇಕು ಅನಿಸ್ತಾ ಇರತ್ತೆ. ಇದೇ ಥರ ಹಲವಾರು ಹುಡುಗಿರು ಬೇರೆಯವ್ರ ಭಯದಿಂದ ಅವ್ರ ಆಸೆಗಳನ್ನ ಸಾಗಿಸ್ತಾ ಇದ್ದಾರೆ. ಅಂಥ ಹುಡುಗಿರ್ಗೆ ಬರೋ ಹಸ್ಬೆಂಡು ಒಳ್ಳೆಯವನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅಷ್ಟೇ. ನನಗೆ ಬರೋ ಹಸ್ಬೆಂಡು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂದ್ಕೊಂಡಿದ್ದೀನಿ. ಯಾವನೋ ಹೇಳಿದ ಮಾತು ಕೇಳಿ ಒಂದು ಹುಡುಗಿನ ಕೇಳಬಾರ್ದು ಮಾತೆಲ್ಲ ಕೇಳಿಬಿಟ್ಟೆ. ಆದರೆ ಒಂದು ಹುಡುಗಿನ ಯಾವ ಥರ ನೋಡಬೇಕು, ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ ಚೆನ್ನಾಗಿ ಅರ್ಥ ಮಾಡಿಸ್ದೆ. ಥ್ಯಾಂಕ್ ಯು ಸೋ ಮಚ್ ಲಕ್ಕಿ. ಈಗ ನಿನ್ಗೆ ಬರೋ ಹಸ್ಬೆಂಡು ನೀನು ಚೆನ್ನಾಗಿ ನೋಡ್ಕೊಳೋ ಆಗಿದ್ರೆ ನಿನ್ಗೆ ಓಕೆನಾ? ಆ ಥರ ಬರೋ ಹಸ್ಬೆಂಡು ನನಗೆ ಸಿಕ್ಕಿದ್ರೆ ನಾನು ಯಾಕೆ ಮಿಸ್ ಮಾಡ್ಕೋತೀನಿ? ನನಗೆ ಡಬಲ್ ಓಕೆ. ಹಾಗಾದರೆ ಮದುವೆ ಯಾವಾಗ? ನಿಮ್ಮಿಷ್ಟ. ಹಾಗಾದರೆ ನಡಿ, ನಾಳೆನೇ ಮಾಡ್ಕೊಳ್ಳೋಣ. ನಾಳೆನಾ? Again.